ಸ್ನೇಹಿತರೆ, ಕೆಲವೊಂದ್ಸರಿ ನಮ್ ಸುತ್ತ ಏನೋ ಒಂದು ಘಟನೆ ನಡೀತಾ ಇರುತ್ತೆ, ಅದನ್ನ ನಾವು ನೋಡೇ ಇರಲ್ಲ. ಅಥವಾ ಯಾವ್ದೋ ಒಂದು ಪದನ ನಾವು ಬಳಸ್ತಾ ಇರ್ತೀವಿ, ಅದ್ರ ಬಗ್ಗೆ ಅದ್ರ ವಿಶೇಷತೆ ಬಗ್ಗೆ ನಮ್ಗೆ ಗೊತ್ತೇ ಇರಲ್ಲ. ಇವಾಗ ನನ್ಗೊಂದ್ ಪದ ನೆನಪಾಯ್ತು, ಅದು ಬಂದು ಕನ್ನಡ ಪದ. ಅದನ್ನ ಎಲ್ರು 100% ಜನ ಎಲ್ಲರೂ ಉಪಯೋಗಿಸ್ತಾರೆ ಆ ಪದನ. ಆ ಪದ ಬಂದು ನೆರೆ. ಆ ನೆರೆ ಅನ್ನೋ ಪದಕ್ಕೆ ನಮ್ ಕನ್ನಡದಲ್ಲೇ 3 ಅರ್ಥ ಬರುತ್ತೆ. ಮೊದಲನೇದು ಬಂದು ನೆರೆ ಅಂದ್ರೆ ತಲೆಯಲ್ಲಿ ಬರೋ ಬಿಳಿ ಕೂದಲು. ಎರಡನೇ ನೆರೆ ಬಂದು ಅಂದ್ರೆ ನೆರೆ ಹೊರೆ ಅಂತಾರಲ್ಲ, ಅಕ್ಕಪಕ್ಕದವ್ರಿಗೆ ನೆರೆ, ಅದು ಎರಡನೇ ನೆರೆ ಆಯ್ತಾ. ಮೂರನೇ ನೆರೆ ಬಂದು ನೆರೆ ಅಂದ್ರೆ ಮಳೆ ವಿಪರೀತವಾಗಿ ಅತಿವೃಷ್ಟಿಯಾಗಿ ನೆರೆ ಬರುತ್ತೆ ಅಂತಾರೆ ಗೊತ್ತಾ, ಅದು ನೆರೆ. ಅಂದ್ರೆ ಒಂದೇ ಪದ, ಇಲ್ಲಿ ಪದ ಬಂದು ನೆರೆ, ಒಂದೇ ಪದ, 3 ಅರ್ಥ. ಒಂದು ನೆರೆ ಬಿಳಿ ಕೂದಲು, ಎರಡನೇ ನೆರೆ ಬಂದು ಅಕ್ಕಪಕ್ಕದವರು, ಮೂರನೇ ನೆರೆ ಬಂದು ಮಳೆ ಬಂದ ಉಂಟಾಗುವಂತ ಪ್ರವಾಹ ಪರಿಸ್ಥಿತಿ. ನೋಡಿ ಸ್ನೇಹಿತರೆ, ಎಂತ ಒಂದು ವಿಶೇಷವಾದ ಪದ ಅಂದ್ರೆ ಈ ನೆರೆ ಅನ್ನೋದು. ಈ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆಗಿದ್ರೆ ನಂಗೆ ಫಾಲೋ ಮಾಡಿ, ಟಕ್ಕಂತ ಒಂದು ಲೈಕ್. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ.